ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ನಿಮಗೆ ಜರ್ನಲ್ ಎಂಟ್ರಿಯ ನಂತರದ ಭಾಗ ಲೇಜರ್ಸ್ ಅಂತ ಹೇಳಿ ನಿಮಗೆ ನೋಟ್ಸ್ ಕಳಿಸಿ. ನಾನು ಆ ನೋಟ್ಸನ್ನು ಇವತ್ತು ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಸಾಮಾನ್ಯವಾಗಿ ಲೇಜರ್ಸ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಕ್ವಶನ್ಸ್ ಇಲ್ಲ, ಆದರೂ ಈಗ ಏನು ಮಾಡ್ತಾರೋ ನೋಡಬೇಕು. ಕಟ್ ಆಫ್ ಮಾಡಿದ ಸಲುವಾಗಿ ಆ ದೃಷ್ಟಿಯಿಂದ ಲೇಜರ್ ಅಂದರೆ ಏನು, ಯಾಕಂದ್ರೆ ನಾವು ಜರ್ನಲ್ ಎಂಟ್ರಿ ಹೇಳೋ ಮುಂದೆ ಪ್ರೈಮರಿ ಬುಕ್ ಅಂತ ಕರೆದೀವಿ. ಇದಕ್ಕೆ ಜರ್ನಲ್ಗೆ ಇದು ಸೆಕೆಂಡ್ರಿ ಬುಕ್ ಆಕೈತಿ. ಅದಕ್ಕೆ ಜರ್ನಲ್ ಆದ ಕೂಡಲೇ ಲೇಜರ್ ಪೋಸ್ಟಿಂಗ್ ಮಾಡ್ತೀವಿ ನಾವು. ಇಲ್ಲಿ ಶಬ್ದ ಬರ್ದೇನೆ, ಪೋಸ್ಟಿಂಗ್ ಅಂತ ಹೇಳಿ. ಪೋಸ್ಟಿಂಗ್ ಅಂದರೆ ಏನಪ್ಪ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತಾನೆ. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಅ ಲೇಜರ್? ಮೀನಿಂಗ್ ಅಂದರೆ ಏನಪ್ಪ? ಲೇಜರ್ ಈಸ್ ಎ ಪ್ರಿನ್ಸಿಪಲ್ ಬುಕ್. ನೋಡಿರಿ, ಪ್ರಿನ್ಸಿಪಲ್ ಬುಕ್, ಇದು ಮುಖ್ಯ ಪುಸ್ತಕ ಏನ್ರಿ, ಕಂಟೈನಿಂಗ್ ವೇರಿಯಸ್ ಟೈಪ್ಸ್ ಆಫ್ ಅಕೌಂಟ್. ಬೇರೆ ಬೇರೆ ಯಾವ್ರಿ? ಅಸೆಟ್ ಅಕೌಂಟ್ ಇರ್ತೈತಿ, ಕ್ಯಾಪಿಟಲ್ ಅಕೌಂಟ್ ಇರ್ತೈತಿ, ಲಯಬಿಲಿಟಿ, ರೆವೆನ್ಯೂ ಅಥವಾ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅಕೌಂಟ್. ಐದು ಅಕೌಂಟ್ ಹೇಳಿಲ್ಲ, ಇವೆಲ್ಲ ಅಕೌಂಟ್ಗಳು ಇರ್ತಾವೆ. ಪ್ರತ್ಯೇಕವಾಗಿ ಕ್ಯಾಶ್ ಅಕೌಂಟಾ, ಫರ್ನಿಚರ್ ಅಕೌಂಟಾ, ಮಷಿನರಿ ಅಕೌಂಟಾ, ಕ್ಯಾಪಿಟಲ್ ಅಕೌಂಟ್. ಈ ಅಕೌಂಟ್ ಮಾಡಿದ್ವಲ್ಲ ಜರ್ನಲ್ದಾಗ, ಆ ಜರ್ನಲಲ್ಲಿ ಏನು ಅಕೌಂಟ್ ಮಾಡಿದ್ವಲ್ಲ ಅವ ಅಕೌಂಟ್ಗಳಲ್ಲಿ ಬರ್ತಾವೆ. ಮಷಿನರಿ, ರೆಂಟ, ಕಮಿಷನ್ನ, ಡಿಸ್ಕೌಂಟ, ಇವೆಲ್ಲ ಬರ್ತಾವೆ. ಇವನು ಎಲ್ಲ ಕೂಡಿ ಕಂಟೈನಿಂಗ್ ಆಲ್ ಟೈಪ್ಸ್ ಆಫ್ ಅಕೌಂಟ್ಸ್ ಆರ್ ಕಾಲ್ಡ್ ಲೇಜರ್. ಲೇಜರ್ ಅಂದರೆ ಏನಪ್ಪ? ಎಲ್ಲ ಪ್ರಿನ್ಸಿಪಲ್ ಬುಕ್ಕ ಆ್ಯಂಡ್ ಕಂಟೈನಿಂಗ್ ಆಲ್ ಟೈಪ್ಸ್ ಆಫ್ ಅಕೌಂಟ್. ಅಂದರೆ ಅಸೆಟ್ಟ, ಕ್ಯಾಪಿಟಲ್ಲ, ಲಯಬಿಲಿಟಿ, ರೆವೆನ್ಯೂ, ಈ ಎಲ್ಲವುಗಳನ್ನು ಒಳಗೊಂಡಂಥದ್ದನ್ನು ನಾವು ಲೇಜರ್ ಅಂತ ಕರಿತೀವಿ. ಹಾಗಾದರೆ ಪ್ರತ್ಯೇಕವಾಗಿ ಒಂದೊಂದು ಬರುತ್ತೆ, ಅದಕ್ಕೆ ಏನು ಕರಿತೀವಿ ನಾವು? ಅಕೌಂಟ್. ಅಸೆಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಲಯಬಿಲಿಟಿ ಅಕೌಂಟ್, ಲಯಬಿಲಿಟಿ ಒಳಗೆ ಕ್ರೆಡಿಟಾರ್ಸ್ ಅಕೌಂಟ್, ಬಿಲ್ಸ್ ಪೇಬಲ್ ಅಕೌಂಟ್, ಇವೆಲ್ಲ ಕರಿತೀವಿ. ಅಂದರೆ ಅಕೌಂಟ್ ಅಂದರೆ ಏನಪ್ಪ? ಸಮ್ರೈಸ್ ರಿಕಾರ್ಡ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಏನು ಸಮ್ರೈಸ್ಡ್ ರಿಕಾರ್ಡ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಏನು ಈ ಅಕೌಂಟ್ಸ್ ಒಳಗೆ ಪರ್ಮನೆಂಟ್ ಅಕೌಂಟ, ಟೆಂಪ್ರರಿ ಅಕೌಂಟ್ ಅಂತ ಬರ್ತಾವೆ. ಶಾಶ್ವತವಾದಂಥ ಖಾತೆಗಳು ಇವು ಪರ್ಮನೆಂಟ್ ಅಕೌಂಟ್ಸ್ ಅಂತ ಕರೀತಾರೆ. ಟೆಂಪ್ರರಿ ಅಂದರೆ ತಾತ್ಕಾಲಿಕವಾಗಿ. ಅಂದರೆ ಪರ್ಮನೆಂಟ್ ಅಂದರೆ ಏನಪ್ಪ? ದೋಸ್ ಅಕೌಂಟ್ಸ್ ಆರ್ ಕಂಟಿನ್ಯೂಡ್ ಟು ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಐತಿ ಹೋಯ್ತೀವಿ, ಅವು ಪರ್ಮನೆಂಟ್ ಇರ್ತಾವೆ, ಅವು ಹೋಗಂಗಿಲ್ಲ, ಮುಚ್ಚಂಗಿಲ್ಲ. ಬಟ್ ಟೆಂಪ್ರರಿ ಅಕೌಂಟ್ಸ್ ಅಂದರೆ ಏನು? ಟೆಂಪ್ರರಿ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಇಯರ್. ಪ್ರತಿ ವರ್ಷವೂ ಯಾವಪ್ಪ? ಸಾಮಾನ್ಯವಾಗಿ ಪರ್ಮನೆಂಟ್ ಅಕೌಂಟ್ಸ್ ಯಾವುವು? ಅಸೆಟ್ಟ, ಲಯಬಿಲಿಟಿ, ಕ್ಯಾಪಿಟಲ್. ಇವು ಮೂರು ಪರ್ಮನೆಂಟ್ ಅಕೌಂಟ್ಗಳು ನೋಡ್ರಿ. ಏನು ಪರ್ಮನೆಂಟ್ ಅಕೌಂಟ್ಗಳು ಅಂದರೆ ಯಾವುವು? ಅಸೆಟ್ಟ, ಕ್ಯಾಪಿಟಲ, ಲಯಬಿಲಿಟಿ. ಟೆಂಪ್ರರಿ ಅಕೌಂಟ್ ಅಂದರೆ ಏನಪ್ಪ? ಕ್ಲೋಸ್ಡ್ ಎವ್ರಿ ಇಯರ್. ಪ್ರತಿ ವರ್ಷ ಅವ್ನು ಮುಗಿಸ್ತೀವಿ. ಯಾವುವು? ಎಕ್ಸ್ಪೆನ್ಸಸ್ಸ, ಇನ್ಕಮ್. ಇವು ವರ್ಷ ಮುಗಿಸ್ತೀವಿ. ಇವಕ್ಕೆ ನಾವು ಟೆಂಪ್ರರಿ. ಯಾಕೆ ನಾಳೆ ನಿಮಗೊಂದು ಕ್ವಶನ್ ಕೇಳ್ತಾರೆ ಒಂದು ಮಗನ, ಗಿವ್ ಎನ್ ಎಕ್ಸಾಂಪಲ್ ಆಫ್ ಟೆಂಪ್ರರಿ ಅಕೌಂಟ್. ಎಕ್ಸ್ಪೆನ್ಸಸ್ ಅಕೌಂಟ. ಗಿವ್ ಎನ್ ಎಕ್ಸಾಂಪಲ್ ಆಫ್ ಪರ್ಮನೆಂಟ್ ಅಕೌಂಟ್, ಅಸೆಟ್ ಅಕೌಂಟ. ಹಿಂಗೆ ಇದನ್ನು ನೋಡಿದ ಮೇಲೆ ನೋಡಿರಿ, ಲೇಜರ್ ಅಂದರೆ ಏನು? ಅಕೌಂಟ್. ಆ ಲೇಜರ್ದ ಒಂದು ಭಾಗ ಅಕೌಂಟ್. ಯಾವ ಸಮ್ರೈಸ್ ರಿಕಾರ್ಡ್ ಅದರೊಳಗೆ ಎರಡು ಅಕೌಂಟ್, ಪರ್ಮನೆಂಟ್ ಅಕೌಂಟ, ಟೆಂಪ್ರರಿ. ಪರ್ಮನೆಂಟ್ ಅಂದರೆ ಯಾವಪ್ಪ? ಶಾಶ್ವತ ಇರ್ತಕ್ಕಂಥ ಅಸೆಟ್ಟ, ಲಯಬಿಲಿಟಿ, ಕ್ಯಾಪಿಟಲ್. ಟೆಂಪ್ರರಿ ಅಂದರೆ ಯಾವುವು? ಎಕ್ಸ್ಪೆಂಡಿಚರ ಮತ್ತು ಇನ್ಕಮ್ಸ. ಇನ್ನು ಪೋಸ್ಟಿಂಗ್ ಅಂದರೆ ಏನಪ್ಪ? ಪೋಸ್ಟಿಂಗ್ ಅಂದರೆ ಇಟ್ ಈಸ್ ಎ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ the entry from journal to
ಲೇಜರ್. ಜರ್ನಲ್ ಎಂಟ್ರಿ ಮಾಡ್ತೀವಿ, ಆ ಜರ್ನಲ್ ಎಂಟ್ರಿಯಿಂದ ಲೇಜರ್ ಅಕೌಂಟಿಗೆ ಇಲ್ಲಿ ಏನು ನಾವು ಪೋಸ್ಟಿಂಗ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಅದು ಪ್ರಕ್ರಿಯೆಗೆ ನಾವು ಪೋಸ್ಟಿಂಗ್ ಅಂತ ಕರಿತೀವಿ ನಾವು. ಬ್ಯಾಲೆನ್ಸ್ ಅಂದರೆ ಏನು ಗೊತ್ತೈತೆ ನಿಮಗೆ? ಬ್ಯಾಲೆನ್ಸ್ ಅಂದ್ರೆ ಸೈಕಲ್ ಮೇಲೆ ಹತ್ತೀರಿ, ನಾವು ಸೈಕಲ್ ಹತ್ಬೇಕಾದ್ರೆ ಬ್ಯಾಲೆನ್ಸ್ ಬೇಕೈತಿ. ಬ್ಯಾಲೆನ್ಸ್ ಮೀನ್ಸ್ ಎರಡು ಕಡೆ ಸೇಮ್. ಬ್ಯಾಲೆನ್ಸ್ ಅಂದರೆ ಏನಪ್ಪ? ದ ಡಿಫರೆನ್ಸ್ ಬಿಟ್ವೀನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್. ನೋಡಿ, ಈಗ ಅಕೌಂಟ್ ಸಿಸ್ಟಮ್ಗೆ ಬರ್ತಾನ, ಇಲ್ಲಿ ನಿಮಗೆ ಫಾರ್ಮೆಟ್ ಕಾಣಕತ್ತೈತಿ, ಇಲ್ಲಿ ಫಾರ್ಮೆಟ್ ಕಾಣ್ತೈತಿ. ಫಾರ್ಮೆಟ್ ಕಾಣುವಾಗ ನೀವು ಗಮನಿಸ್ತಿರ್ತೀರ ಅದನ್ನು, ಇಲ್ಲಿ ಅಕೌಂಟ್ ಫಾರ್ಮೆಟ್ ಕಾಣ್ತೈತೆ ನಿಮಗೆ. ಏನು ಹಾಂ, ಜರ್ನಲ್ ಎಂಟ್ರಿ ಹೆಂಗಿತ್ತು ನಿಮ್ಮದು? ಈ ಥರ ಐತೆ ನೋಡಿರಿ ನೀವು, ಹೌದಾ? ಡೇಟಾ, ಪರ್ಟಿಕ್ಯುಲರ್ಸ, ಎಲ್ಲಪ್ಪ, ಡೆಬಿಟ, ಕ್ರೆಡಿಟ, ಇದು ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್. ಇದು ಲೇಜರ್. ಇದನ್ನು ನೀವು 8 ಭಾಗ ಮಾಡಿದ್ದೀರಿ. 8 ಭಾಗ ಮಾಡಿ ಮಡಿಸಿ ಇಲ್ಲೊಂದು ಭಾಗ ತೊಗೊಂಡು ಇಲ್ಲಿ ಬರೋದು, ಈ ಕಡೆ ದಾಂಡಿಗೆ ಒಂದು ಮಡಿಸ್ಕೊಂಡು ನೋಡು ಕಾಲಮ್ ಹಾಕ್ಕೊಂಡಿದ್ರಿ. ನಿಮಗೆ ಕನ್ವೀನಿಯಂಟ್. ಇಲ್ಲಿ ಮಾತ್ರ ಅರ್ಧ ಭಾಗ, ಇಡೀ ಪೇಜನ್ನು ಮಡಿಸ್ಬೇಕು. ಅರ್ಧ ಭಾಗ ಈಚೆ ಕಡೆ, ಅರ್ಧ ಭಾಗ ಈಚೆ. ಈ ಭಾಗಕ್ಕೆ ನಾವು ಡೆಬಿಟ್ ಸೈಡ್ ಎತ್ತೀವಿ, ಈ ಭಾಗಕ್ಕೆ ನಾವು ಕ್ರೆಡಿಟ್ ಸೈಡ್ ಎತ್ತೀವಿ. ಡೆಬಿಟ್ ಸೈಡ್ ಯಾವಾಗಲೂ 2 ಪ್ರಾರಂಭ ಆಕೈತಿ, ಕ್ರೆಡಿಟ್ ಸೈಡ್ ಯಾವಾಗಲೂ 5 ಪ್ರಾರಂಭ ಆಕೈತಿ. ಇದಕ್ಕೆ ಟಿ ಸಿಸ್ಟಮ್ ಅಂತ ಕರಿತಾರೆ ನೋಡ್ರಿ. ಟಿ ನಡಬರ್ಕೈತೆ, ಇಂಗ್ಲೀಷ್ ಟಿ 2 ಭಾಗದಾಗ. ಇಲ್ಲಿ ಅಕೌಂಟ್ ಅಂತ ಬರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಹಿಂಗೆ ಬಂತು ಕ್ಯಾಶ್ ಅಕೌಂಟ್, ಹಿಂಗೆ ಮಧ್ಯದಲ್ಲೇ ಬರಿಬೇಕು ಕ್ಯಾಶ್ ಅಕೌಂಟ್ ಅಂತ. ಇಲ್ಲಿ ಕ್ಯಾಶ್ ಅಕೌಂಟ್ ಬರಿತೀನಿ ರೀ, ಇಲ್ಲಿ ಕ್ಯಾಶ್ ಅಕೌಂಟ್ ಬರಿತೀನಿ ಅಂದ್ರೆ ಅಲ್ಲ. ಯಾರೊಂದು ಪ್ರಶ್ನೆ ಕೇಳಿದ್ರೆ, ಸರ್ ಮಧ್ಯದಲ್ಲೇ ಯಾಕೆ ಬರೀತಾರೋ? ನಾವು ಇಲ್ಲಿ ಬರಿಬಹುದಲ್ಲ, ಇಲ್ಲಿ ಬರಿಬಹುದಲ್ಲ, ಈಗ ನಡುವೆ ಯಾಕೆ ಬರೀತಾರೋ ಅಂದಾಗ ಒಂದು ಉದಾಹರಣೆಯನ್ನು ಕೊಟ್ಟಿದ್ರು ಆಮೇಲೆ. ಏನು ಕೊಟ್ಟಿದ್ರು? ಹಣೆಗೆ ಕುಂಕುಮ ನಡುವೆ ಯಾಕೆ ಹಚ್ಕೋತಾರೋ? ಇಲ್ಲಿ ಹಚ್ಕೋಬಹುದಲ್ಲ, ಇಲ್ಲಿ ಹಚ್ಕೋಬೋದು, ಇಲ್ಲೇ ಯಾಕೆ ಹಚ್ಕೋತಾರೆ ಕುಂಕುಮ? ಉತ್ತರ ನಿಮ್ಮ ಕಡೆ ಐತೆ. ಅದು ಇಲ್ಲಿ ಯಾಕೆ ಕುಂಕುಮ ಹಚ್ಕೋತಾರೋ ಅಂದರೆ ಅದೊಂದು ಸಂಪ್ರದಾಯ, ಅದೊಂದು ಪದ್ಧತಿ, ಅದೊಂದು ಚಂದ ಕಾಣ್ಲತ್ತ. ಹಂಗೆ ಇದು ಒಂದು ನಡುವೆ ಬರೀದು ಒಂದು ಸಂಪ್ರದಾಯ, ಚಂದ ಕಾಣ್ಲತ್ತ. ಇಲ್ಲಿ ಬರಿಬಾರ್ದು, ಮಧ್ಯದಲ್ಲೇ ಬರಬೇಕು ಕ್ಯಾಶ್ ಅಕೌಂಟ್ ಅಂತೇಳಿ. ಈಗ ಇದು ಡೆಬಿಟ್ ಸೈಡ್ ಅಥವಾ ಕ್ರೆಡಿಟ್ ಸೈಡ್. ಇಲ್ಲಿ ಡೇಟ್, ಇಲ್ಲಿ ಒಂದೇ ಡೇಟ್ ಇತ್ತು, ಇಲ್ಲಿ ಡೇಟ್ ಪರ್ಟಿಕ್ಯುಲರ್ಸ್. JF ಶಬ್ದ ಬಳಸಿದ್ವಿ ನಾವು. ಅಲ್ಲಿ ಎಲ್ಲೇ ಪತ್ತಿದ್ದೀವಿ, ಲೇಜರ್ ಪೋಲಿಯೋ. ಜರ್ನಲ್ದಾಗ ಲೇಜರ್ ಪೋಲಿಯೋ, ಲೇಜರ್ದಾಗ ಜರ್ನಲ್ ಪೋಲಿಯೋ. ಜರ್ನಲ್ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಹಾಕ್ತೀವಿ. ಹಂಗಾರೆ ಬ್ಯಾಲೆನ್ಸ್ ಅಂದರೆ ಏನಪ್ಪ? ಈ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ನಡುವಿನ ವ್ಯತ್ಯಾಸಕ್ಕೆ ನಾವು ಬ್ಯಾಲೆನ್ಸ್ ಅಂತ ಕರಿತೀವಿ ನಾವು. ಹೆಂಗೆ ವ್ಯತ್ಯಾಸ ಅಂತ ಕರಿತೀವಿ ನಾವು? ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಸೈಡ 10,000 ಬಂತು, ಡೆಬಿಟ್ ಸೈಡ್ ಬರೀ 5,000 ಇತ್ತು. 10,000 5,000 ನಡುವಿನ ವ್ಯತ್ಯಾಸವೇ 5,000 ಕರಿತೀವಲ್ಲ. ಈ ಕಡೆ 10 ಐತಿ, ಈ ಕಡೆ 10,000 ಇಟ್ಕೋಬೇಕು. ಹಂಗೆ 5,000 ಇಲ್ಲಿ ಐತಿ ಅಂದರೆ 5,000 ಇದೇನಿದು ಬ್ಯಾಲೆನ್ಸ್. ಯಾವ್ದು ಹೆಚ್ಚೈತಿ ಅದನ್ನ ಇಟ್ಕೋಬೇಕು ಎರಡು ಕಡೆ. ಕಡಿಮೆ ಇದ್ರಾಗ ಮೈನಸ್ ಮಾಡಿ ಏನು ಉಳಿದಿದ್ದು ದಟ್ ಇಸ್ ಕಾಲ್ಡ್ ಬ್ಯಾಲೆನ್ಸ್. ಅಂದರೆ ಬ್ಯಾಲೆನ್ಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್. ನೋಡಿ ಬ್ಯಾಲೆನ್ಸ್. ಬ್ಯಾಲೆನ್ಸಿಂಗ್ ಅಂದರೆ ಏನು? ಇದರದ್ದು ಕ್ರಿಯೆ ಅದು. ಬ್ಯಾಲೆನ್ಸ್ ಅಂದರೆ ಏನು? ಡಿಫರೆನ್ಸ್ ಬಿಟ್ವೀನ್ ಇದು ಎರಡರ ನಡುವೆ ವ್ಯತ್ಯಾಸ ಇದೆ. 10,000 ತೋರಿಸಿತ್ತು, ಇದು 5,000 ತೋರಿಸಿತ್ತು, 5,000 ವ್ಯತ್ಯಾಸ ಇದೆ, ಇದು ಬ್ಯಾಲೆನ್ಸ್. 10,000 5,000 ಕಂಡು ಹಿಡಿದಾನೆ ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ ನಾವು. ಫೈಂಡ್ ಔಟ್ ದ ಡಿಫರೆನ್ಸ್ ಬಿಟ್ವೀನ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಇಸ್ ದ ಬ್ಯಾಲೆನ್ಸಿಂಗ್ ಕ್ರಿಯೆ ಅದು. ಏನು ರೀ? ಫೈಂಡ್ ಔಟ್ ದಿ ಡಿಫರೆನ್ಸ್ ಬಿಟ್ವೀನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್. ಇದನ್ನೇನು ಕರಿತೀವಿ ನಾವು? ದ ಡಿಫರೆನ್ಸ್ ಬಿಟ್ವೀನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್ ಇಸ್ ಕಾಲ್ಡ್ ಬ್ಯಾಲೆನ್ಸ್. ಬಟ್ ವೈಲ್ ವಿ ಆರ್ ಫೈಂಡಿಂಗ್ ಡಿಫರೆನ್ಸ್ ಬಿಟ್ವೀನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್ ಇಸ್ ಕಾಲ್ಡ್ ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ. ಹಂಗೆ ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಏನು? ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ಏನು? ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಇದು, ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ಇದು. ಅಂದರೆ ಡೆಬಿಟ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ನಾನು ಅಗದಿ ಈಸಿಯಾಗಿ ಹೇಳ್ತೇನೆ.
ಡೆಬಿಟ್ಸ್ ಬ್ಯಾಲೆನ್ಸ್ ಏನು ಡೆಬಿಟ್ ಟೋಟಲ್ ಮೋರ್ ದ್ಯಾನ್ ಕ್ರೆಡಿಟ್ ಟೋಟಲ್. ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ಏನು ರೀ ಕ್ರೆಡಿಟ್ ಟೋಟಲ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಟೋಟಲ್. ಹಂಗಿದೆ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದು, ಕ್ರೆಡಿಟ್ ಸೈಡ್ ಟೋಟಲ್ ಕಡಿಮೆ ಇತ್ತು ಡೆಬಿಟ್ ಸೈಡ್ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತೀನಿ ನಿಮ್ಗೆ ಜಸ್ಟ್. ಈಗ ಒಂದು 2-3 ಐಟಮ್ ಅದಾವೆ. ಒಂದು 10,000 ಐತಿ, ಒಂದು 5,000 ಐತಿ, ಒಂದು 3,000 ಐತಿ. ಇಲ್ಲಿ ಬರೀ 3,000 ತಿಳ್ಕೊಂಡು ಇವಾಗ ಎಕಡೆ ಸೈಡ್ ಹೆಚ್ಚಾತ್ರಿ, ಇಲ್ಲಿ 3,000 ಇಲ್ಲಿ ಹೆಚ್ಚೈತೆ ಅಂದರೆ ಇದು 18,000. 18,000 ಡೆಬಿಟ್ ಸೈಡ್ ಇಸ್ ಮೋರ್, ಕ್ರೆಡಿಟ್ ಸೈಡ್ಗಿಂತ ಡೆಬಿಟ್ ಸೈಡ್ ಮೋರ್ ಆತು. ಎಷ್ಟು ಮೋರ್ ಆಯ್ತು? 15,000 ಮೋರ್ ಆಯ್ತು. ಅಂದರೆ ಇದು ಕ್ಯಾರಿ ಡೌನ್ ಆಯ್ತು, ಇದು ಕೆಳಗೆ ಬಂದ ಇದು 15,000 ಇಲ್ಲಿ ನೋಡಿರಿ, ಇದು ಇಲ್ಲಿ ತಗೋತು, ಇಲ್ಲಿ ಕ್ಯಾರಿ ಡೌನ್ ಆಗುತ್ತೆ, ಇಲ್ಲಿ ಬಂದು ಬ್ಲೋ ಡೌನ್ ಆಕೈತಿ. ಸೊ ಡೆಬಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಕ್ರೆಡಿಟ್ ಸೈಡ್. ಸಪೋಸ್ ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್. ಈಗ ಈ ಕಡೆ 18,000 ಐತಿ, ಈ ಕಡೆ 10,000 ತೋರ್ಸಾಕೈತಿ. ಹಾಂ, ಈಗ ಇಷ್ಟು ತೋರ್ಸಾಕೈತಿ ನಾವು ನೋಡಿರಿ. ಈಗ ಕ್ರೆಡಿಟ್ ಸೈಡ್ 18,000 ಐತಿ, 18,000 ತೊಗೊಂಡು ಹಂಗಾರೆ ಎಷ್ಟು ಡಿಫ್ರೆನ್ಸ್ ಬಂತು? 2,000. ಡೆಬಿಟ್ ಸೈಡ್ಗಿಂತ ಕ್ರೆಡಿಟ್ ಸೈಡು ಹೆಚ್ಚಾಗಿದೆ ಅಂದರೆ ಅವಾಗ ಇದಕ್ಕೆ ಕ್ಯಾರಿ ಡೌನ, ಇಲ್ಲಿ ಈ ಟೋಟಲ್ ಕೆಳಗೆ ಬರ್ತೈತಿ, ಇದು ಬ್ರಾಡ್ ಡೌನ್ 2,000. ಅದಕ್ಕೆ ಡೆಬಿಟ್ ಬ್ಯಾಲೆನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಅದೇನಪ್ಪ? ಡೆಬಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಕ್ರೆಡಿಟ್ ಸೈಡ್ ಇಸ್ ಕಾರ್ಡ್ ಡೆಬಿಟ್ ಬ್ಯಾಲೆನ್ಸ್, ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಬ್ಯಾಲೆನ್ಸ್ ಇಸ್ ಕಾರ್ಡ್ ಕ್ರೆಡಿಟ್ ಬ್ಯಾಲೆನ್ಸ್. ಇದನ್ನು ಸ್ವಲ್ಪ ಥಿಯರಿಯಲ್ಲಿ ಬರ್ತಕ್ಕಂಥದ್ದು ಗಮನಿಸ್ಕೋರಿ. ಇನ್ನು ನಿಮಗೆ ಒಂದು ಡಿಫರೆನ್ಸ್ ಜರ್ನಲ್ ಎಂಟ್ರಿ ಮತ್ತು ಲೇಜರ್ ನಡುವೆ. ಜರ್ನಲ ಪ್ರೈಮರಿ ಬುಕ್ ಅದು, ಇದು ಸೆಕೆಂಡರಿ ಬುಕ್, ಇದು ಪ್ರಿನ್ಸಿಪಲ್ ಬುಕ್, ಜರ್ನಲ್ ಸಬ್ಸಿಡರಿ ಬುಕ್. ಜರ್ನಲ್ ಎಂಟ್ರಿಯಾಗಿ ನರೇಷನ್ ಬರಿತಿದ್ವಿ ನಾವು, ನರೇಷನ್ ಬರಿತೀವಿ ನೋಡಿರಲ್ಲ, ಹಿಂಗೆ ಒಂದು ಎಂಟ್ರಿ ಆದ ಕೂಡಲೇ ಬ್ರಕೆಟಾಗಿ ಪರ್ಚೇಸ್ಡ್ ಗೂಡ್ಸ್, ರಿಸೀವ್ಡ್ ಕ್ಯಾಶ್ ಹೀಗೆಲ್ಲ ಬರಿತಿದ್ರು ಕೆಳಗೆ ನರೇಷನ್. ಜರ್ನಲ್ ಎಂಟ್ರಿಯಾಗಿ ನರೇಷನ್ ಬರಿತಿದ್ದೆವು, ಇಲ್ಲಿ ನರೇಷನ್ ಬರೆಯಂಗಿಲ್ಲ, ನರೇಷನ್ ಇಸ್ ನಾಟ್ ರಿಟರ್ನ್. ಮುಂದೆ ಇದನ್ನು ನಾವು ಜರ್ನಲ್ನ ಡೈಲಿ ಬರಿತೀವಿ. ಇದನ್ನು ನಾವು ಹೆಂಗೆ ಬರಿತೀವಿ ರೀ? ಪಿರಿಯಾಡಿಕಲಿ ಅಂದರೆ ವೀಕ್ಲಿ, ಫೋರ್ಟ್ನೈಟ್ಲಿ 15 ದಿವಸಕ್ಕೊಮ್ಮೆ, ಮಂತ್ಲಿ, ಹಿಂಗೆ ನಾವು ಬರಿತೀವಿ. ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಲೆಕ್ಕವನ್ನು ನಾಳೆ ನಿಮಗೆ ತಿಳಿಸ್ತಾನು. ಈ ಅಕೌಂಟ್ ಹಾಕೋದು ಹೆಂಗಪ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ನಿಮ್ಮ ಪೇಜನ್ನು 2 ಭಾಗ ಮಾಡಿರಿ, ಮತ್ತೊಂದು ಭಾಗ ಮಾಡಿರಿ, ಮತ್ತೊಂದು ಭಾಗ ಮಾಡಿರಿ. 8 ಭಾಗಗಳಾದವು. 8 ಭಾಗಗಳಾದಮೇಲೆ 4 ಆ ಕಡೆ 4 ನಡುವೆ ಮಧ್ಯ ಒಂದು ಸ್ವಲ್ಪ ತಗೋರಿ. ತಗೊಂಡು ಆ ದಂಡಿಗೆ ಮತ್ತು ಈ ದಂಡಿಗೆ 4ರಲ್ಲಿ ಆ ದಂಡಿ ಈ ದಂಡಿ 2 ತೋರಿ, ಒಂದು ಡೇಟ್ ಕಾಲಮ್ ಒಂದು ಅಮೌಂಟ್ ಕಾಲಮ್ ನಡುವೆ ಸಣ್ಣದು ಲೇಜರ ಜರ್ನಲ್. ಈ ಕಡೆ ಈ ಭಾಗ ತೊಗೊಳ್ಳೋದು, ಮಧ್ಯದಲ್ಲಿ ಬರ್ತಕ್ಕಂಥ 2 ಭಾಗನಾಗ ಬರೆಯೋಕೆ ತೊಗೊಳ್ಳೋದು ಅಷ್ಟೇ. ಮತ್ತೆ ನರೇಷನ್ ಬರೋದಿಲ್ಲ, ಏನಿಲ್ಲ. ನಾನು ನಾಳೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಫಾರ್ಮೆಟನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಹಾಳಿ ಒಳಗೆ ಹೇಳ್ತೀನಿ. ಧನ್ಯವಾದಗಳು.